ಪ್ರೀತಿಯ ಸ್ನೇಹಿತರೆ, SN ಸ್ಟಡಿ ಅಕಾಡೆಮಿಗೆ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಷಯ ಅಂದರೆ ವಿಜಯನಗರ ಸಾಮ್ರಾಜ್ಯದ ಕೃಷ್ಣದೇವರಾಯನ ಕಾಲದ ಕಲೆ ಮತ್ತು ವಾಸ್ತುಶಿಲ್ಪ ಯಾವ ರೀತಿ ಅಂತ ನೋಡ್ಕೊಂಡು ಬರೋಣ ಬನ್ನಿ ಸ್ನೇಹಿತರೆ. ವಿಜಯನಗರ ಸಾಮ್ರಾಜ್ಯದಲ್ಲಿ ಅತ್ಯಂತ ಪ್ರಸಿದ್ಧ ದೊರೆಯಾದ ಶ್ರೀ ಕೃಷ್ಣದೇವರಾಯನ ಕಾಲದ ವಾಸ್ತುಶಿಲ್ಪ ಅಂದರೆ ಕಲೆ ಮತ್ತು ವಾಸ್ತುಶಿಲ್ಪ. ತನ್ನ ತಾಯಿ ನಾಗಲಾಂಬಿಕೆಯ ಹೆಸರಿನಲ್ಲಿ ನಾಗಲಾಪುರ ಎಂಬ ಹೊಸ ನಗರವನ್ನೇ ನಿರ್ಮಿಸಿದನು. ನೇರವಾಗಿ ಕೇಳ್ತಾರೆ ಸ್ನೇಹಿತರೆ. ನಾಗಲಾಪುರ ಎಂಬ ಹೊಸ ನಗರವನ್ನು ನಿರ್ಮಾಣ ಮಾಡಿದ ವಿಜಯನಗರ ಸಾಮ್ರಾಜ್ಯದ ಅರಸ ಯಾರಪ್ಪ ಅಂದರೆ ಅವರೇ ಶ್ರೀಕೃಷ್ಣದೇವರಾಯ. ಇದು ಪ್ರಸ್ತುತವಾಗಿ ಕರ್ನಾಟಕದ 31ನೇ ಜಿಲ್ಲೆಯಾದ ವಿಜಯನಗರ ಜಿಲ್ಲೆಯ ಒಂದು ಹೊಸಪೇಟೆ ಎಂಬಲ್ಲಿ ಕಂಡುಬರ್ತದೆ ಸ್ನೇಹಿತರೆ. ಈ ನಾಗಲಾಪುರ ಎಂಬ ಎಲ್ಲಿ ಕಂಡುಬರ್ತಪ್ಪ ಅಂದರೆ ಇತ್ತೀಚೆಗೆ ಕರ್ನಾಟಕ ರಾಜ್ಯದಲ್ಲಿ ಹೊಸದಾಗಿ ನಿರ್ಮಾಣವಾದ ಜಿಲ್ಲೆ ವಿಜಯನಗರ ಜಿಲ್ಲೆ. ಆ ವಿಜಯನಗರ ಜಿಲ್ಲೆಯಲ್ಲಿ ಹೊಸಪೇಟೆ ಎಂಬ ಒಂದು ಕೇಂದ್ರದಲ್ಲಿ ಇದು ನಾಗಲಾಪುರ ಎಂಬುದು ಕಂಡುಬರುತ್ತದೆ. ಹಜರ ರಾಮಸ್ವಾಮಿ ದೇವಾಲಯ ವಿಸ್ತರಣೆ ಮತ್ತು ವಿರೂಪಾಕ್ಷ ದೇವಾಲಯಕ್ಕೆ ನವರಂಗ ಮಂಟಪ ಹಾಗೂ ಗೋಪುರಗಳ ಸಹ ನಿರ್ಮಾಣ ಮಾಡಿದ. ಈ ನವರಂಗ ಮಂಟಪ ಯಾವ ದೇವಾಲಯಕ್ಕೆ ಕಂಡುಬರ್ತಪ್ಪ ಅಂದರೆ ವಿರೂಪಾಕ್ಷ ದೇವಾಲಯಕ್ಕೆ ಕಂಡುಬರ್ತಾ ನೋಡಿ ಸ್ನೇಹಿತರೆ. ಯಾರ ಕಾಲದಲ್ಲಪ್ಪ ಅಂದರೆ ಶ್ರೀಕೃಷ್ಣ ದೇವರಾಯನ ಕಾಲದಲ್ಲಿ ಕಂಡುಬರುತ್ತದೆ. ಕೃಷ್ಣಸ್ವಾಮಿ ದೇವಾಲಯ, ವಿಜಯ ವಿಠ್ಠಲ ಸ್ವಾಮಿ ದೇವಾಲಯ, ಏಕಶಿಲಾ ನರಸಿಂಹ, ಗಣೇಶ, ನಂದಿ, ಹನುಮಂತ ವಿಗ್ರಹಗಳ ಸಹ ಕೆತ್ತಿಸಿದನು. ಸಿಂಹಾಸನ ವೇದಿಕೆ ಅಥವಾ ವಿಜಯಾಲಯ ಅಥವಾ ಮಹಾನವಮಿ ದಿಬ್ಬ ಸಹ ನಿರ್ಮಾಣ ಮಾಡಿದನು. ಈ ಮಹಾನವಮಿ ದಿಬ್ಬವನ್ನು ನಿರ್ಮಾಣ ಮಾಡಿದ ವಿಜಯನಗರ ಸಾಮ್ರಾಜ್ಯದ ಅರಸ ಅಂದರೆ ಶ್ರೀಕೃಷ್ಣದೇವರಾಯ. ಇವನ ಕಾಲಕ್ಕೆ ವಿದೇಶಿ ಪ್ರವಾಸಿಗರು ಭೇಟಿ ನೀಡಿರ್ತಾರೆ ಸ್ನೇಹಿತರೆ. ಈತನ ಆಸ್ಥಾನಕ್ಕೆ ಶಾಲಿವಾಹನ ಶಕೆ 1515ರಲ್ಲಿ ಪೋರ್ಚುಗಲ್ನ ಡೊರೆಂಟ್ ಬಾರ್ಬೋಸ್ ಮತ್ತು ಶಾಲಿವಾಹನ ಶಕ 1520ರಲ್ಲಿ ಡೊಮಿಂಗೋ ಫಯಾಜ್ ಭೇಟಿ ನೀಡಿದರು. ಇವನ ಕಾಲದಲ್ಲಿ ಬಾರ್ಬೋಸ್ ಈ ರೀತಿ ಹೇಳ್ತಾನೆಂದರೆ, ಈ ರಾಜ್ಯ ಎಷ್ಟು ಸ್ವತಂತ್ರ ನೀಡಿದನೆಂದರೆ ಯಾರು ಬೇಕಾದರೂ ಇವನ ಆಸ್ಥಾನಕ್ಕೆ ಬರಬಹುದು ಮತ್ತು ಈ ರಾಜ್ಯಕ್ಕೆ ಬರಬಹುದು ಮತ್ತು ಇವನ ಆಸ್ಥಾನಕ್ಕೆ ಬರಬಹುದು ಮತ್ತು ಹೋಗಬಹುದು, ಮುಕ್ತವಾಗಿ ಸಂಚಾರ ಸಹ ಮಾಡಬಹುದಂತ ಇವನ ಶ್ರೀಕೃಷ್ಣ ದೇವರ ಕಾಲದಲ್ಲಿ ಬಂದ ಒಬ್ಬ ಪ್ರವಾಸಿಗಳಿರ್ತಾನೆ ಸ್ನೇಹಿತರೆ. ಹಾಗೂ ಇಲ್ಲಿ ನೆಲೆಸಬಹುದು. ಅವನು ಕ್ರೈಸ್ತನಾಗಿರ್ಬೋದು, ಯಹೂದಿ ಆಗಿರ್ಬೋದು ಅಥವಾ ಯಾವ ಧರ್ಮದವರು ಸಹ ಇಲ್ಲಿ ಯಾರೂ ಪ್ರಶ್ನೆ ಮಾಡುವಂತಿಲ್ಲ. ಅಂದರೆ ನೀ ಆ ಧರ್ಮ ಈ ಧರ್ಮ ಅಂತ ವಿಜಯನಗರ ಸಾಮ್ರಾಜ್ಯದ ಶ್ರೀಕೃಷ್ಣ ದೇವರ ಕಾಲದಲ್ಲಿ ಪ್ರಶ್ನೆ ಮಾಡುವಂತೆ ಇಲ್ಲ. ಅದಕ್ಕಾಗಿ ಶ್ರೀಕೃಷ್ಣ ದೇವರನ ಕಾಲದಲ್ಲಿ ಮುತ್ತು ರತ್ನಗಳ ಹವಳಗಳನ್ನು ಮುಕ್ತವಾಗಿ ವ್ಯಾಪಾರ ಮಾಡ್ತಿದ್ರು ಸ್ನೇಹಿತರೆ. ಅದಕ್ಕಾಗಿ ಶ್ರೀಕೃಷ್ಣ ದೇವರಾಯ ಒಬ್ಬ ಪ್ರಸಿದ್ಧ ಅರಸ ಅಂತ ಹೇಳ್ಬೋದು. ಇವ ನಂತರ ಬರುವನೇ ಅಚ್ಯುತರಾಯ ಅಂತ ಬರ್ತವೆ. ಅಚ್ಯುತರಾಯ ಅಂತ ಮತ್ತೊಬ್ಬ ಅರಸ ಬರ್ತಾನೆ ಸ್ನೇಹಿತರೆ. ಈತನ ತುಳು ನರಸನಾಯಕನ ಮತ್ತು ಓಬಾಂಬಿಕೆಯ ಮಗ ಮತ್ತು ಕೃಷ್ಣದೇವರಾಯನ ಮಲ ಸೋದರನಾಗಿರ್ತಾನೆ. ಈತನ ರಾಣಿ ಪಾಂಡ್ಯರಾಜನ ಮಗಳ ವರದಾಂಬಿಕೆ ಆಗಿರ್ತಾರೆ ಸ್ನೇಹಿತರೆ. ಇವನ ಪಟ್ಟಾಭಿಷೇಕ ಸಮಾರಂಭವು ತಿರುಪತಿ, ಕಾಳಹಸ್ತಿ ಮತ್ತು ವಿಜಯನಗರ ಈ 3 ಸ್ಥಳಗಳಲ್ಲಿ ನಡೆಯಿತು. ಅಂದರೆ ಯಾರ ಒಂದು ಪಟ್ಟಾಭಿಷೇಕ 3 ಸ್ಥಳಗಳಲ್ಲಿ ನಡೀತಪ್ಪ ಅಂದರೆ ಅಚ್ಯುತರಾಯನ ಒಂದು ಪಟ್ಟಾಭಿಷೇಕ ತಿರುಪತಿ ಆಗಿರ್ಬೋದು, ಕಾಳಹಸ್ತಿ ಆಗಿರ್ಬೋದು ಮತ್ತು ವಿಜಯನಗರ ಈ 3 ಸ್ಥಳಗಳಲ್ಲಿ ನಡೆದ ಒಂದು ಪಟ್ಟಾಭಿಷೇಕ ಅಂತ ಹೇಳ್ಬೋದು. ಈತನ ಆಸ್ಥಾನದ ವರದಿಗಾರತಿ ಇದು ಭಾಳ ಇಂಪಾರ್ಟೆಂಟು. ಅಂದರೆ ಅಚ್ಯುತರಾಯನ ಆಸ್ಥಾನದಲ್ಲಿ ಒಬ್ಬ ವರದಿಗಾರತಿ ಇರ್ತಾರೆ ಸ್ನೇಹಿತರೆ. ಅವ್ರ ಹೆಸರೇನಪ್ಪ ಅಂದರೆ ತಿರುಮಲ್ಲಮ್ಮ ಅಂತ ಇರ್ತಾರೆ. ತಿರುಮಲ್ಲಮ್ಮ ಎಂಬ ವರದಿಗಾರತಿ ಯಾರ ಕಾಲದಲ್ಲಿ ಕಂಡುಬರ್ತಾರಪ್ಪ ಅಂದರೆ ವಿಜಯನಗರ ಸಾಮ್ರಾಜ್ಯದ ಅಚ್ಯುತರಾಯನ ಕಾಲದಲ್ಲಿ ಕಂಡುಬರ್ತಾರೆ ನೋಡಿ. ಈತನ ಆಸ್ಥಾನಕ್ಕೆ ಪೋರ್ಚುಗೀಸ್ ನ್ಯೂನೀಸ್ ಎಂಬ ಪ್ರವಾಸಿಗ ಭೇಟಿ ನೀಡಿದ್ದು ಅಚ್ಯುತರಾಯನು ಸುಳ್ಳುಗಾರ ಮತ್ತು ಇವನು ಪುಕ್ಲ ಮನುಷ್ಯ ಎಂದಿದ್ದಾನೆ. ಅಂದರೆ ಒಬ್ಬ ಸುಳ್ಳುಗಾರ ಮತ್ತು ಇವ ಅಂಜಿಕೆಯ ಒಬ್ಬ ಅರಸ ಅಂತ ಹೇಳ್ತಾರೆ. ಅಂದರೆ ಯಾರಿಗೆ ಬೇಕಾದವರಿಗೆ ಪುಕ್ಲ ಅಂದರೆ ಅಂಜುತನ ಮತ್ತು ಇವನು ಒಬ್ಬ ಪುಕ್ಳ ಮನುಷ್ಯ ಎಂದೇ ವರ್ಣನೆ ಮಾಡಿರ್ತಾನೆ ಸ್ನೇಹಿತರೆ. ನ್ಯೂನೀಸ್ ಯಾರ ಕಾಲದಲ್ಲಿ ಭೇಟಿ ನೀಡಿದ ಒಬ್ಬ ಪೋರ್ಚುಗೀಸ್ ಪ್ರವಾಸಿಗ ಅಂದರೆ ಅಚ್ಯುತರಾಯನ ಕಾಲಕ್ಕೆ ಬಂದಿರ್ತಾನೆ ಸ್ನೇಹಿತರೆ. ಇವ ನಂತರ 1ನೇ ವೆಂಕಟ ಸಹ ಆಳ್ವಿಕೆ ಮಾಡಿದಿರ್ತಾನೆ. ಇಲ್ಲಿ ಸದಾಶಿವರಾಯ ಭಾಳ ಇಂಪಾರ್ಟೆಂಟು. ಈತ ತುಳುವ ಸಂತತಿಯ ಕೊನೆಯ ದೊರೆ ಅಂತ ಹೇಳ್ತೀವಿ. ಕೃಷ್ಣ ಅಂದರೆ ತುಳುವ ಸಂತತಿಯ ಪ್ರಸಿದ್ಧ ಅರಸ ಅಂದರೆ ಕೃಷ್ಣದೇವರಾಯ. ಮತ್ತು ಇಲ್ಲಿ ಪುಕ್ಲ ಮತ್ತು ಸುಳ್ಳುಗಾರ ಅರಸ ಯಾರಪ್ಪ ಅಂದರೆ ಅಚ್ಯುತರಾಯ. ಅದೇ ರೀತಿ ತುಳುವ ಅಂಶದ ಅಥವಾ ತುಳುವ ಸಂತತಿಯ ಕೊನೆಯ ದೊರೆ ಸದಾಶಿವರಾಯ. ಈ ಸದಾಶಿವರಾಯ 1543ರಿಂದ 1570ರವರೆಗೆ ಆಳ್ವಿಕೆ ಮಾಡಿರ್ತಾನೆ. ಈತ ತುಳುವ ಸಂತತಿಯ ಕೊನೆದರೆ ಇವನು ಕ್ಷೌರಿಕರಿಗೆ ವೃತ್ತಿ ತೆರಿಗೆ ಮನ್ನಾ ಮಾಡಿದ. ಅಂದರೆ ಕ್ಷೌರಿಕ ಅಂದರೆ ನಮ್ಮಲ್ಲಿ ಕ್ಷೌರಿಕ ಅಂತ ಹೇಳ್ತೀವಿ. ವೃತ್ತಿ ತೆರಿಗೆಯನ್ನು ಸಹ ಮನ್ನಾ ಮಾಡಿರ್ತಾನೆ. ಕ್ಷೌರಿಕರು ರಾಮರಾಯನ ಕಾಲದಲ್ಲಿ ವಿಶೇಷ ಸವಲತ್ತನ್ನು ಪಡೆದವರು ಅಂತ ಹೇಳ್ಬೋದು. ರಾಮರಾಯನ ಕಾಲದಲ್ಲಿ ವಿಶೇಷ ಸವಲತ್ತನ್ನು ಸಹ ಪಡೆದಿರ್ತಾರೆ ಸ್ನೇಹಿತರೆ. 1550ರಲ್ಲಿ ಈತನನ್ನು ರಾಮರಾಯ
ಅಂದರೆ ಈತನನ್ನು ಅಂದರೆ ರಾಮರಾಯ ಬಂಧಿಸಿ ಚಂದ್ರಗಿರಿ ಪ್ರಾಂತ್ಯದ ಸೆರೆಮನೆಯಲ್ಲಿಟ್ಟನು. ಅಂದರೆ ಅಳಿಯ ರಾಮರಾಯ ಅಂತತನ ಶ್ರೀಕೃಷ್ಣ ದೇವರನ್ನ ಅಳಿಯ ಶ್ರೀಕೃಷ್ಣ ದೇವರನ್ನಂದು ಶ್ರೀಕೃಷ್ಣ ದೇವರನಿಗೆ ಅಳಿಯ ಅಂತ ಕರಿತಾನ. ತನ್ನ ಮಗಳನ್ನು ಮದುವೆ ಆಗಿರ್ತಾನೆ ಸ್ನೇಹಿತರೆ, ಅದಕ್ಕಾಗಿ ಅಳಿಯ ರಾಮರಾಯ ಅಂತ ಕರೀತಾರೆ. ಶ್ರೀಕೃಷ್ಣ ದೇವರನ್ನ ಮಗಳನ್ನು ಮದುವೆ ಆದ ಕಾರಣಕ್ಕಾಗಿ ಈ ರಾಮರಾಯನನ್ನು ಅಳಿಯ ರಾಮರಾಯ ಅಂತ ಪ್ರಸಿದ್ಧಿ ಪಡೆದಿರ್ತಾನೆ. ಈತ ಏನು ಮಾಡ್ತಾನಪ್ಪ ಅಂದರೆ ಅಳಿಯ ರಾಮರಾಯ ಅಂದರೆ ಸದಾಶಿವರಾಯನನ್ನು ಬಂಧಿಸಿ ಎಲ್ಲಿಡ್ತಾನಪ್ಪ ಅಂದರೆ ಚಂದ್ರಗಿರಿ ಪ್ರಾಂತ್ಯದಲ್ಲಿ ಸೆರೆಮನೆಯಲ್ಲಿಟ್ಟನು. ಅಳಿಯ ರಾಮರಾಯ ಈತ ಕರ್ನೂಲಿನ ಅರವೀಡು ಮನೆತನಕ್ಕೆ ಸೇರಿದನು. ನೋಡಿ, ಭಾಳ ಇಂಪಾರ್ಟೆಂಟು. ಯಾವ ಮನೆತನಕ್ಕೆ ಸೇರಿದಪ್ಪ ಅಂದರೆ ಈತ ಕರ್ನೂಲಿನ ಅರವೀಡು ಮನೆತನಕ್ಕೆ ಸೇರಿದನು. ಕೃಷ್ಣದೇವರನ ಪುತ್ರಿಯರಾದ ತಿರುಳಾಂಬಿಕೆಯ ಮತ್ತು ವೆಂಗಳಾಂಬಿಕೆಯ ವಿವಾಹವಾಗಿದ್ದನು. ಇಬ್ಬರ ತನ್ನ ಮಕ್ಕಳಿಗೆ ವಿವಾಹ ಆಗಿರ್ತಾನೆ ಸ್ನೇಹಿತರೆ. ಕೃಷ್ಣದೇವರನ ಇಬ್ಬರ ಮಕ್ಕಳಾದ ತಿರುಳಾಂಬಿಕೆ ಮತ್ತು ವೆಂಗಳಾಂಬಿಕೆಯನ್ನು ವಿವಾಹವಾಗಿದ್ದನು. ಇವನು ಸದಾಶಿವರನ್ನು ಬಂಧಿಸಿ ವಿಜಯನಗರದ ಸರ್ವಾಧಿಕಾರಿಯಾಗಿ ತನ್ನ ಸಹೋದರರಾದ ತಿರುಮಲನನ್ನು ಮಂತ್ರಿಯಾಗಿ ವೆಂಕಟಾದ್ರಿಯ ದಂಡನಾಯಕನಾಗಿ ನೇಮಿಸಿಕೊಂಡನು. ಪರಂಪರಾಗತವಾಗಿ ಅಧಿಕಾರದಲ್ಲಿದ್ದವರು ಮತ್ತು ಬ್ರಾಹ್ಮಣರನ್ನು ಅಧಿಕಾರದಿಂದ ಕಿತ್ತಾಕಿ ಆ ಸ್ಥಾನಕ್ಕೆ ನಿಷ್ಠಾವಂತರನ್ನು ನೇಮಿಸಿದನು. ಇವನ ಆಸ್ಥಾನದಲ್ಲಿ ಬ್ರಾಹ್ಮಣರ ಅಧಿಕಾರಿಗಳೆಂದರೆ ರಾಮಭಟ್ಟಯ್ಯ ಮತ್ತು ರಾಮಮಾತ್ಯ. ಈತ ಮುಸ್ಲಿಂ ರಾಜ್ಯದ ಗಿಲಾನಿ ಸಹೋದರನು ತನ್ನ 80,000 ಸೇನೆಯನ್ನು ನಾಯಕನಾಗಿ ನೇಮಿಸಿದ. ಅಲ್ಲದೆ ಬಾರಕೂರು ಮತ್ತು ಗುಂಡ್ಲುಪೇಟೆಗಳಿಗೆ ಮುಸ್ಲಿಂ ಅಧಿಕಾರಿಗಳು ಸಹ ನೇಮಿಸ್ತಾನೆ ಸ್ನೇಹಿತರೆ. ಪೋರ್ಚುಗೀಸರ ದೇವಾಲಯಗಳ ನಾಶ ಮಾಡಿ ತೀವ್ರ ಮತಾಂತರ ನೀತಿಗೆ